ಎಲ್ಲರಿಗೂ ನಮಸ್ಕಾರ ರೀ. ಆರ್ಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು 8 ಮೊಟ್ಟೆಗಳನ್ನು ಬೇಯಿಸಿ ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇವತ್ತು ಒಂದು ರೆಸ್ಟೋರೆಂಟ್ ಶೈಲಿಯ ಮೊಟ್ಟೆ ಗ್ರೇವಿಯನ್ನು ಮಾಡಿ ತೋರಿಸ್ತೀನಿ ರೀ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು, ಶೇರ್ ಮಾಡಿದವರಿಗೂ ಧನ್ಯವಾದಗಳು. ನಮ್ಮದು 100 ಕಂಪ್ಲೀಟ್ ಆಗಿದೆ. ನೀವು ಸಬ್ಸ್ಕ್ರೈಬ್ ಆಗಿದ್ದೀರಲ್ರಿ, ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನೀವು ನೋಡ್ಬೋದು, ನಾನು ಇದು ಸ್ವಲ್ಪ ಲೈಟಾದ ಮಸಾಲ ರೀ. ನಾನು ಇದೆಲ್ಲ ಕಡಿಮೆ ತೊಗೊಂಡಿದ್ದೀನಿ, ಒಂದು 8 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಅಂದರೆ ಸ್ವಲ್ಪ ನಾನು ಲೈಟ್ ಮಸಾಲೆ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಒಂದು ನಾನು ಒಂದು 6 ಲವಂಗ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಇದು ನಾನು 2 ತೊಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ನೋಡಿರಿ, ನಮಗೆ ಇದಿಷ್ಟು ಒಗ್ಗರಣೆಗೆ, ಅಂದರೆ ನಾವು ಒಗ್ಗರಣೆ ಹಾಕ್ತೀವಲ್ರಿ, ಅದಕ್ಕೆ ಒಗ್ಗರಣೆ ಹಾಕಬೇಕಾದ್ರೆ ಇದು ಏನದು ನಾವು ರುಬ್ಬಕ್ಕೆ ಇದೊಂದು ಸ್ವಲ್ಪ ಒಂದು 5-6 ಲವಂಗ, 2 ಏಲಕ್ಕಿ, ಒಂದು ತುಂಡು ಚಕ್ಕೆ, ಮತ್ತು ಇಲ್ಲಿ ನೋಡ್ಬೋದು ಇದು ಪಲಾವು ಎಲೆ ಇಟ್ಕೊಂಡಿದ್ದೀನಿ ನಮಗೆ ಒಗ್ಗರಣೆಗೆ ಹಾಕೋಕ್ಕೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನಷ್ಟು ರೀ. ಇಲ್ಲಿ ಸ್ವಲ್ಪನೇ ಗೋಡಂಬಿ ಮತ್ತು ಸ್ವಲ್ಪ ಇದು ಕರ್ಬೂಜು ಬೀಜ ಅಂತಾರೆ ನೋಡ್ರಿ. ಈಗ ನಾವು ರೆಸ್ಟೋರೆಂಟ್ ಶೈಲಿ ಒಳಗೆ ನೋಡೋಕೆ ಹೋದರೆ ಅಲ್ಲಿ ಸ್ವಲ್ಪ ಹೈಜೆನಿಕ್ ಇದ್ದದ್ದೇ ಹಾಕ್ತಾರೆ, ಒಳ್ಳೆ ಒಂದು ಕ್ವಾಲಿಟಿ ಇದ್ದದ್ದೇ ಯೂಸ್ ಮಾಡ್ತಾರೆ. ಅದಕ್ಕಾಗಿ ನಾನು ಇದು ತುಂಬ ಸುಲಭವ. ನಾವು ಮಸಾಲವನ್ನು ಫ್ರೈ ಮಾಡ್ಕೊಂಡೇವೆ ಅಂದ್ರೆ ನೋಡ್ರಿ, ನಮಗೆ ಇದು ತುಂಬ ಬೇಗ ಅಂದರೆ ಬೇಗ ಆಗುತ್ತೆ. ಒಂದು 10 ನಿಮಿಷದಲ್ಲಿ ಆಗುವಂಥ ಒಂದು ಮೊಟ್ಟೆ ಗ್ರೇವಿ ಅನ್ಬೋದು. ಈಗ ನೋಡ್ಬೋದು, ನಾನು ಸ್ಟವನ್ನು ಬಿಸಿ ಮಾಡ್ಕೊಂಡಿದ್ದೀನಿ ರೀ. ಇವಾಗೆ ನಮ್ಮದು ಇದು ಮಸಾಲ, ನಮ್ಮದು ಚಕ್ಕೆ ಲವಂಗ ಏಲಕ್ಕಿ ನೋಡ್ರಿ, ಅದನ್ನು ಹಾಕೊಳ್ಳೋಣ. ಸ್ವಲ್ಪನೇ ಅದು ಬಿಸಿ ಆಗಲಿ. ಸ್ವಲ್ಪನೇ ನಾನು ಆಯಿಲನ್ನು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಬಿಸಿ ಆದರೆ ಸಾಕು. ನಾವು ಇದಕ್ಕೆ ನೋಡ್ರಿ, ನಾವು ಹೆಚ್ಚಿಟ್ಕೊಂಡಂತಹ ಈರುಳ್ಳಿ, ಇದು ನಾವು ಮಸಾಲ ಹಾಕಿ ನೋಡ್ರಿ, ಅದು ತುಂಬ ಬಿಸಿ ಆಗ್ಲಿಕ್ಕೂ ಅಷ್ಟೇ ಆಯಿತು. ಸ್ವಲ್ಪನೇ ಬಿಸಿ ಆದರೆ ಸಾಕು, ಯಾಕಂದರೆ ನಾವು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊತೀವಿ ನೋಡ್ರಿ, ಹಾಗಾಗಿ ಅದು ಸ್ವಲ್ಪ ಮಧ್ಯಕ್ಕೆ ಆದ್ರೂ ಬಿಸಿ ಆದ್ರೂ ಆಗುತ್ತೆ. ಮತ್ತು ಇವಾಗ ನೋಡ್ರಿ, ಈಗ ನಾವು ಗೋಡಂಬಿಯನ್ನು ಹಾಕೋತಾ ಇದ್ದೇವೆ. ಮತ್ತು ಇದಕ್ಕೆ ನೋಡ್ರಿ, ಇದು ಕರ್ಬೂಜ ಬೀಜ ಅಂತಾರಲ್ರಿ, ಇದು ಹಾಕೋಣ. ನೋಡ್ಬೋದು ರೀ, ನಮ್ಮದು ಈರುಳ್ಳಿ ಹಾಫ್ ಬೈಲಾಗಿದೆ. ಈಗ ನಾವು ಇದಕ್ಕೆ ನೋಡ್ರಿ ಸ್ವಲ್ಪ ಅಂದರೆ 2 ಟೊಮೆಟೊ, ದೊಡ್ಡದು ಟೊಮೆಟೊ, ನಮಗೆ ಗ್ರೇವಿ ಬೇಕಾಗುತ್ತೆ ನೋಡ್ರಿ. ಹಾಗಾಗಿ ಈ ಗ್ರೇವಿ ನೋಡ್ರಿ, ನಿಮಗೆ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ನಾನು ಪರೋಟ ಇದಕ್ಕೆಲ್ಲನೂ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಾಗಿಯೂ ಇರುತ್ತೆ. ಸ್ವಲ್ಪ ಹಾಫ್ ಬಾಯ್ಲು ಆಗಬೇಕು, ಒಂದು ಹಾಫ್ ಫ್ರೈ ಆದರೆ ನಮಗೆ ಸಾಕ್ರಿ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಈಗ ನೋಡ್ರಿ, ಒಂದು 2 ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಈ ಮಸಾಲ ಫ್ರೈ ಮಾಡಬೇಕಾದ್ರೆ ನಮಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ಒಂದು ಒಳ್ಳೆ ಪರಿಮಳ ಬರುತ್ತೆ ರೀ, ಅಷ್ಟು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿಯೂ ಇರುತ್ತೆ. ಈಗ ನೋಡಿರಿ, ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂತಹ ಶುಂಠಿ 1 ಇಂಚು, ದಪ್ಪ ಇಂಚು ರೀ, 1 ಇಂಚು. ಮತ್ತು ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ, ಬೆಳ್ಳುಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಬೆಳ್ಳುಳ್ಳಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಮತ್ತು ನಮ್ಮದು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು, ಕೊನೆಯದಾಗಿ ನಾನೊಂಚೂರು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ರೀ. ಈಗ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಮಸಾಲ, ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ನಾನು ಹಾಕೋದಕ್ಕಿರೋನು ಸ್ವಲ್ಪ ನಿಮಗಿದು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಮಾತ್ರ ಗ್ರೇವಿ ತುಂಬ ಟೇಸ್ಟಾಗಿರುತ್ತೆ. ಈಗ ನಮ್ಮದು ಫ್ರೈ ಆಗ್ತಾ ಬಂದಿದೆ ರೀ. ಈಗ ಇದಕ್ಕೆ ನೋಡಿರಿ, ನಾವು ಒಂಚೂರು ಗಸಗಸೆ ಹಾಕಿದ್ಮೇಲೆ ತುಂಬ ಫ್ರೈ ಮಾಡೋದು ಬೇಡ. ನಾನು ಇದನ್ನು ಜಸ್ಟು ಮಿಕ್ಸ್ ಮಾಡ್ಕೊತೀನಿ ರೀ, ಯಾಕಂದರೆ ಗಸಗಸೆ ಸಣ್ಣಕ್ಕಿರ್ತದೆ, ಸೀದು ಹೋಗುತ್ತೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ರೀ. ನಾವು ಇದನ್ನು ಸ್ವಲ್ಪ
ಸಣ್ಣಗೆ ಆರಿಸ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಈಗ ನೋಡ್ಬೋದು ನಮ್ಮದು ಇದು ತಣ್ಣಗಾಗಿದೆ ರೀ. ನಾನಿವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದು ನಾವು ಮಿಕ್ಸಿಗೆ ಹಾಕಬೇಕಾದ್ರೆ ಇದು ಹಿಂದಿಂದು ದಪ್ಪದಿರ್ತದೆ ನೋಡಿರಿ, ಕೊತ್ತಂಬರಿ ಸೊಪ್ಪಿಂದು. ಇದನ್ನು ಸಹ ನಾವು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೋಡಿರಿ ಒಂಚೂರು ಅರಿಶಿನ, ಒಂಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ರುಬ್ಕೊಳ್ಳೋಣ. ಈಗ ನೋಡ್ಬೋದು ನೀವು ನಮ್ಮದು ಇದು ಮಸಾಲ ನೋಡಿರಿ, ಈ ಥರ ನೀಟಾಗಿ ಚೆನ್ನಾಗಿ ಸಾಫ್ಟಾದಂಥ ಪೇಸ್ಟ್ ಆಗಿದೆ. ಈಗ ನೋಡ್ಬೋದು ನಾನು ಬಾಣಲೆ ಇಟ್ಕೊಂಡಿದ್ದೀನಿ ರೀ. ಈ ಬಾಣಲೆ ಇವಾಗ ಒಂಚೂರು ಬಿಸಿ ಆಗಿದೆ. ನಾನು ಇದಕ್ಕೆ ಸ್ವಲ್ಪನೇ ಆಯಿಲನ್ನು, ನೀವು ಇದ್ದರೆ ಬಟರ್ ಹಾಕ್ಬೋದು, ಇಲ್ಲಾಂದರೆ ತುಪ್ಪ ಹಾಕ್ಬೋದು ರೀ. ಸ್ವಲ್ಪನೇ ಆಯಿಲು, ನಾನು ಸ್ವಲ್ಪ ಜಾಸ್ತಿ ಆಯಿಲನ್ನು ಹಾಕೊಂಡಿಲ್ಲ, ಸ್ವಲ್ಪನೇ ಲೈಟಾಗಿ ಹಾಕ್ಕೊಂಡಿದ್ದೀನಿ ರೀ. ಈಗ ನೋಡ್ಬೋದು ನೀವು ನಾನು ಮಸಾಲೆ ಏನು ಹಾಕಿದ್ದೆ ನೋಡಿರಿ, ಅದನ್ನು ಸಹ ಇದಕ್ಕೆ ಇವಾಗ ಸ್ವಲ್ಪನೇ ಫ್ಲೇವರ್ ಇರೋ ಸಲುವಾಗಿ ಅಂತೇಳಿ ಮತ್ತು ಇದಕ್ಕೆ ಒಂದೆರಡು ಪಲಾವ್ ಎಲೆ. ನೋಡ್ಬೋದು ಎಣ್ಣೆ ಬಿಸಿಯಾಗಿದೆ. ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ನೋಡ್ಬೋದು ನಮ್ಮದು ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ರೀ. ನಾವು ರುಬ್ಕೊಂಡಿದ್ದೇವಲ್ರಿ ಮಸಾಲವನ್ನು ಹಾಕೊಳ್ಳೋಣ. ತುಂಬ ಈಸಿ ಮತ್ತು ಬೇಗ ಆಗುತ್ತದೆ ರೀ. ನಾವೀಗ ಮಸಾಲವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಈ ಟೈಮ್ನಲ್ಲೇ ನೋಡಿರಿ ನಾವು ಇಟ್ಕೊಂಡಿದ್ದೆ ನೋಡಿರಿ ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲವನ್ನು ಹಾಕೊಳ್ಳೋಣ ಮತ್ತು ಧನಿಯಾ ಪುಡಿಯನ್ನು ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಸ್ವಲ್ಪ 1-2 ನಿಮಿಷಗಳ ಕಾಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ, ಅಂದರೆ ಮಸಾಲ ಸೀದು ಹೋಗ್ಬಾರ್ದು ನೋಡಿರಿ. ಇನ್ನು ನಾವು ಇದಕ್ಕೆ ನೀರು ಹಾಕಬೇಕಾಗುತ್ತೆ. ಸ್ವಲ್ಪ ಮಸಾಲ ನಾವು ಫಸ್ಟಿಗೆ ಮಸಾಲ ಹುರಿದಿದ್ದೀವಿ, ಅಂದರೆ ಹಾಫ್ ಫ್ರೈ ಮಾಡಿದ್ದೀವಿ. ಈಗ ಇದನ್ನು ಸ್ವಲ್ಪ 1-2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಥರ ಇದು ಮಾಡಿದ್ರೆ ನಮ್ಮದು ಮಸಾಲ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಇದ್ರೂ ಹಸಿ ವಾಸನೆ ಹೋಗುತ್ತೆ. ಇವಾಗ ನೋಡ್ಬೋದು ನಮ್ಮದು ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ರೀ. ಇದು ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಒಂದು ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ ನಮ್ಮದಿದು ಫ್ರೈ ಮಾಡಿದಷ್ಟು. ಈಗ ಇದಕ್ಕೆ ಒಂಚೂರು ನೀರನ್ನು ಹಾಕೊಂಡ್ರಿ. ನಾವು ಮಸಾಲ ರುಬ್ಬಿವಲ್ಲ ಅದೇ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಸ್ವಲ್ಪ ನಿಧಾನವಾಗಿಯೇ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ರೀ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರನೇ ಬಿಟ್ಟಿದ್ದೇನೆ. ಇದು 1-2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿ ಬರಬೇಕಾಗತ್ತೆ ರೀ. ಆಮೇಲೆ ನಾವು ಮೊಟ್ಟೆಯನ್ನು ಹಾಕೋಣ. ಈಗ ನೋಡ್ಬೋದು ನಾನಿಲ್ಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ರೀ. ಇದು ಬಿಸಿ ಮಾಡ್ಕೊಂಡ್ಮೇಲೆ ನಮ್ಮದು ಎಗ್ಗು ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪನೇ ತುಪ್ಪವನ್ನು ಹಾಕೋತೀನಿ ರೀ. ನೋಡ್ಬೋದು ನೀವು ನಾನೊಂದು 1 ಸ್ಪೂನು ತುಪ್ಪವನ್ನು ಹಾಕಿದ್ದೇನೆ ರೀ. ನಮ್ಮದು ತುಪ್ಪ ಸ್ವಲ್ಪ ಬಿಸಿ ಆಗಿದೆ ರೀ. ಇದಕ್ಕೆ ನಾವು ಇವಾಗ ಚೂರು ಅರಿಶಿನವನ್ನು ಹಾಕೋಣ. ಅರಿಶಿನವನ್ನು ಹಾಕ್ಕೊಂಡೇವಲ್ರಿ, ಸ್ವಲ್ಪನೇ ಅಚ್ಚ ಖಾರದ ಪುಡಿಯನ್ನು ಹಾಕೋಣ. ಸ್ವಲ್ಪ ಎಳೆ ಊರಿನಲ್ಲಿಟ್ಟರೆ ನಾವು ಇದು ನಮ್ಮದು ಇದು ಅರಿಶಿನ ಮತ್ತು ಖಾರದ ಪುಡಿಯನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾವು ಮೊಟ್ಟೆಯನ್ನು ಹಾಕ್ಕೊಂಡು ಬಿಸಿ ಮಾಡೋಣ. ಅಂದರೆ ಇದ್ರದ್ದೇ ಕಲರ್ ಚೇಂಜ್ ಆಗುತ್ತೆ. ನೋಡ್ಬೋದು ನೀವು ನಮ್ಮದು ಮೊಟ್ಟೆ ಕಲರು ಸ್ವಲ್ಪನೇ ನಾವು 1-1.5 ನಿಮಿಷಗಳ ಕಾಲ ಸಾಕ್ರಿ ಅಷ್ಟೇ. ಒಂಚೂರು ನಾವು ಇದರೊಳಗೆ ಸ್ವಲ್ಪ ಇದನ್ನು ಈ ಥರ, ಅಂದರೆ ಮತ್ತೆ ಸೀದು ಹೋಯ್ತು ಅಂತಂದರೆ ಅದು ಕಪ್ ಕಲರ್ ಬಂದುಬಿಡುತ್ತೆ. ಜಸ್ಟ್ ಇದನ್ನು ಚೂರೇ ಚೂರು ಇದಕ್ಕೆ ನೋಡ್ಬೋದು ಚೂರು ನಾನು ಉಪ್ಪನ್ನು ಈ ಥರ ಉದುರಿಸ್ತಾ ಇದ್ದೀನಿ ರೀ. ಅಂದರೆ ಮೊಟ್ಟೆಗಳಿಗೆ ಸ್ವಲ್ಪ ಉಪ್ಪನ್ನು ಹಿಡಿಬೇಕು ನೋಡ್ರಿ. ಹಾಗಾಗಿ ಇಲ್ಲಿ ನಾನು ಇದನ್ನು ಚೂರು ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಉಪ್ಪಲ್ಲಿ ಮತ್ತು ಮಸಾಲೆಯಲ್ಲಿ ಈಗ ನಮ್ಮದು ಇದು ಆಗಿದೆ. ಈಗ ನೋಡ್ಬೋದು ನಮ್ಮದು ಇದು ಗ್ರೇವಿ ನೋಡಿರಿ ಎಣ್ಣೆ ಬಿಟ್ಕೊಂಡಂಗೆ ಆಗಿದೆ. ನಾವು ಹಾಕಿರೋವಂಥದ್ದು ಎಲ್ಲವನ್ನು ಬಿಟ್ಕೊಂಡಿದೆ, ಈ ಥರ ಗಟ್ಟಿಯಾಗಿದೆ. ನೋಡ್ಬೋದು ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ನಮ್ಮದು ಮೊಟ್ಟೆ ಬಿಸಿ ಮಾಡೋದಾಗಿದೆ ನೋಡಿರಿ. ಇದಕ್ಕನ್ನೇ ಸಹ ನಾವು ಮೊಟ್ಟೆಯನ್ನು ಸಹ ಹಾಕೊಳ್ಳೋಣ. ನೋಡ್ಬೋದು ನಮ್ಮದು
ಮೊಟ್ಟೆಯನ್ನು ಇದಕ್ಕೆ ಸಹ ಹಾಕ್ಕೊಂಡಿದ್ದೇವೆ ರೀ. ಇದನ್ನು ಒಂದು ಮಿಕ್ಸ್ ಮಾಡಿದ್ರೆ ನಮ್ಮದು ಮಟನ್ ಗ್ರೇವಿ ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಅಂತೂ ಇರುತ್ತೆ. ಚೆನ್ನಾಗಿ ನೋಡ್ಬೋದು ನೀವು. ಸ್ವಲ್ಪ ನಾನು ಬೇಯಿಸ್ಬಿಟ್ಟು ಇದನ್ನು ಆಫ್ ಮಾಡ್ತೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಮೊಟ್ಟೆ ಹಾಕಿದ್ಮೇಲೆ ಇಲ್ಲಿ ನೋಡ್ರಿ ಆಯಿಲೆಲ್ಲ ಮೇಲೆ ಬಂದಿದೆ. ನೋಡ್ಬೋದು ನೀವು ನಮ್ಮದು ಮೊಟ್ಟೆದು ಈ ಥರ ಬೆಂದರೆ ನಮಗೆ ಇದು ರೆಡಿ ಆಗಿದೆ. ನಾನಿದ್ದರೂ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ನಮಗೆ ಇದು ಸರಿಯಾಗಿ ಬೆಂದಿದೆ ಮತ್ತು ನಮ್ಮದು ಕಂಪ್ಲೀಟಾಗಿ ಮೊಟ್ಟೆ ಗ್ರೇವಿ ರೆಡಿ ಆಗಿದೆ ರೆಸ್ಟೋರೆಂಟ್ ಶೈಲಿಯ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ಪರೋಟ, ರೊಟ್ಟಿ, ನಾನು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೀ. ಒಂದು ಸತಿ ಮಾಡಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.